ಹಾಯ್ ಭಾರತಿ. ಏನ್ ತಕ್ಷಣ ಬಾ ಅಂತ ಹೇಳಿ ಕಳಿಸ್ದೆ? ಅಂತದೇನು ಅರ್ಜೆಂಟ್ ವಿಷಯ ಮಾತಾಡ್ಬೇಕಾಗಿತ್ತು? ರಾಜಕೀಯ ಚರ್ಚೆನಾ ಅಥವಾ ಮಹಿಳಾ ಲೋಕದ ಸಮಸ್ಯೆನಾ ಅಥವಾ ನೀನ್ ಅಂದಾಕೊಂಡು ಮರಳಾದ ನನ್ನ ವಿಷಯನಾ? ಯಾವ ವಿಷಯ? ನಮ್ಮ ಮದ್ವೆ ವಿಷಯ. ಮದ್ವೆನಾ? ನೋಡು ಭಾರತಿ, ಮುಹೂರ್ತ ಚೆನ್ನಾಗಿಲ್ಲ, ರಾಹು ಕಾಲ, ನನ್ ಮೂಡು ಸರಿಗಿಲ್ಲ. ಆಮೇಲೆ ಮಾತಾಡೋಣ. ಸುರೇಶ್, ನಮ್ಮಿಬ್ರು ವಿಷಯ ಮನೇಲಿ ಗೊತ್ತಾಯ್ತು. ಗೊತ್ತಾಗೋಯ್ತಾ? ಹೌದು. ನಮ್ ತಂದೆ ಕೋಪ ಮಾಡ್ಕೊಂಡು ನನ್ನನ್ನು ಹೊಡೆದ್ರು. ನಾನ್ ಧೈರ್ಯ ತಂದ್ಕೊಂಡು ನಮ್ಮಿಬ್ಬರು ಪ್ರೇಮದ ವಿಷಯ ಎಲ್ಲ ಹೇಳ್ದೆ. ನೀವೇ ನನ್ ಮದುವೆ ಮಾಡ್ಕೊಳ್ತೀರಿ ಅಂತಲೇ ಹೇಳ್ದೆ. ಮದುವೆ ಎಷ್ಟು ಬೇಗ ಹೇಗೆ ಮಾಡ್ಕೊಳಕಾಗತ್ತೆ ಭಾರತಿ? ಇನ್ನು ನಾನು ಓದ್ಬೇಕು, ಡಿಗ್ರಿ ತಗೋಬೇಕು, ಮೆಡಿಕಲ್ ಕಾಲೇಜ್ ಸೇರ್ಬೇಕು, ಪಾಸ್ ಆಗ್ಬೇಕು, ಪ್ರಾಕ್ಟೀಸ್ ಶುರು ಮಾಡಬೇಕು, ಹಣ ಸಂಪಾದನೆ ಮಾಡ್ಬಿಟ್ಟು ಜೀವನದಲ್ಲಿ ಸ್ವಲ್ಪ ಸ್ಟಡಿ ಆಗ್ಬೇಕು. ಆಮೇಲೆ ನಮ್ಮ ಮದುವೆ ವಿಷಯ ನಾವು ಯೋಚನೆ ಮಾಡಬಹುದು. ಅಲ್ಲಿವರೆಗೆ ಹೇಗೆ ಸಾಧ್ಯ? ಸುರೇಶ್, ನಮ್ಮನೆಗೆ ಬಂದು ನಮ್ ತಂದೆ ತಾಯಿ ಹತ್ರ ನಿಮ್ ಭಾರತಿನ ನನ್ ಮದುವೆ ಮಾಡ್ಕೊಳ್ತೀನಿ ಅಂತ ಒಂದ್ ಮಾತು ಹೇಳಿ. ಎಷ್ಟು ದಿನ ಆದ್ರೂ ನಿಮ್ಗೋಸ್ಕರ ಕಾದಿರ್ತೀನಿ. ಭಾರತಿ, ಕಾಯೋದು ಅಂದ್ರೆ ಈ ಪಾರ್ಕ್ ಅಲ್ಲಿ 5-6 ನಿಮಿಷ ಕಾಯ್ತಾರಲ್ಲ, ಹಾಗನ್ಕೊಂಡ್ಯಾ? 5-6 ವರ್ಷ ಕಾಯ್ಬೇಕಾಗ್ಬೋದು. ಅಷ್ಟರಲ್ಲಿ ಪರಿಸ್ಥಿತಿ ಹೇಗಿರುತ್ತೋ, ಅದರಿಂದ ನಮ್ಮಿಬ್ರಲ್ಲಿ ಏನೇನು ಬದಲಾವಣೆಗಳಾಗುತ್ತೋ, ಪರಿಣಾಮ ಏನಿರುತ್ತೋ ಹೇಗೆ ಹೇಳಕ್ ಸಾಧ್ಯ? ಅದಲ್ಲದೆ ನೀನ್ ನನ್ಗಾಗಿ 5-6 ವರ್ಷ ಕಾಯ್ಬೋದು, ನಿಮ್ಮ ತಂದೆ ತಾಯಿ ಅದಕ್ಕೆ ಒಪ್ಕೋಬೇಕಲ್ಲ. ಅಂದ್ರೆ ಭಾರತಿ, ನಿಮ್ಮ ತಂದೆ ತಾಯಿ ನೋಡೋ ಹುಡುಗನ ಮದುವೆ ಮಾಡ್ಕೊಂಡು ಸುಖವಾಗಿರು. ಸುರೇಶ್, ನಾವಿಬ್ರು ಒಬ್ಬರನ್ನೊಬ್ರು ಪ್ರೀತಿಸಿದ್ವು, ಜೊತೆಯಾಗಿ ತಿರುಗಿದ್ವು, ಮದ್ವೆ ಮಾಡ್ಕೋಬೇಕು ಅನ್ಕೊಂಡ್ವು. ಇಷ್ಟೆಲ್ಲ ಆದ್ಮೇಲೆ ನಾನ್ ಬೇರೆ ಒಂದ್ ಮದ್ವೆ ಮಾಡ್ಕೋಬೇಕಾ? ಏಯ್ ಹುಚ್ಚಿ, ಮದುವೆ ಬೇರೆ, ಪ್ರೇಮ ಬೇರೆ ಕಣೆ. ಪ್ರೇಮ ಅನ್ನೋದು ಒಂದು ಸೊಗಸಾದ ಕನಸು, ಆದ್ರೆ ಮದುವೆ ಒಂದು ಕಠಿಣವಾದ ಸಮಸ್ಯೆ. ಕನಸುಗಳನ್ನ ನೆನ್ಸ್ಕೊಂಡ್ರೆ ಚಂದ, ಉಳಿಸ್ಕೊಂಡ್ರೆ ಅಸಹ್ಯ. ಬರ್ತೀನಿ. ಸುರೇಶ್, ಪ್ರೇಮ ಬೇರೆ, ಮದ್ವೆ ಬೇರೆ. ಕರೆಕ್ಟ್? ಕರೆಕ್ಟ್. ಪ್ರೀತಿಸಿದವನ್ ಜೊತೆಲಿ ಸ್ವಲ್ಪ ದಿನ ಓಡಾಡ್ಬೇಕು, ಅನುಭವ ಪಡಿಬೇಕು, ಆಮೇಲೆ ಅವನ್ ಮರ್ತು ಬಿಡ್ಬೇಕು. ಕರೆಕ್ಟ್? ಕರೆಕ್ಟ್. ಹಾಗೆ ಬೇರೆಯವನ್ನ ಮದುವೆ ಮಾಡ್ಕೋಬೇಕು, ಅವನ್ ಜೊತೆ ಸಂತೋಷವಾಗಿ ಸಂಸಾರ ಮಾಡ್ಬೇಕು. ಕರೆಕ್ಟ್ ತಾನೆ? ಅಬ್ಸಲ್ಯೂಟ್ಲಿ ಕರೆಕ್ಟ್. ನಿನ್ನ ಅವಸರ ತೀರಿದ್ಮೇಲೆ ಬಿಡಿಸ್ಕೊಳಕ್ಕೆ ಏನೇನೋ ನೆಪ ಹೇಳಿ ತಪ್ಪಿಸ್ಕೊಳಕ್ಕೆ ಪ್ರಯತ್ನ ಪಡ್ತಿದ್ಯಾ. ಸುಳ್ಳು ಹೇಳಿ ವಂಚಿಸಿ ಈಗ ನಿಂದಾರಿ ನಿನ್ಗೆ, ನಂದಾರಿ ನನ್ಗೆ ಅಂತಿದ್ಯಾ. ನಿನ್ ಪ್ರೇಮ ನಿಜ ಅನ್ಕೊಂಡಿದ್ದು, ನೀನೊಬ್ಬ ಮನುಷ್ಯ ಅನ್ಕೊಂಡಿದ್ದು ನನ್ ತಪ್ಪು. ಐ ಹೇಟ್ ಯು. ಭಾರತಿ, ನಿನ್ ಜೊತೆಯಲ್ಲಿ ಸ್ನೇಹ ಮಾಡಿದ್ನಲ್ಲ, ಅದಕ್ಕೆ ಸುಮ್ಮನೆ ಹೋಗ್ತಾ ಇದ್ದೀನಿ.